ರಾಷ್ಟ್ರಕವಿ ಕುವೆಂಪು ನನ್ನ ಗುರುವಿನ ಹೆಸರು. ನಾನು ಅವರ ನೇರವಾದ ಕಡೇ ಬ್ಯಾಚು. ಇವತ್ತು ಅವರ ವಿದ್ಯಾರ್ಥಿಗಳು ಇಡೀ ಕರ್ನಾಟಕದಲ್ಲಿ ಎಲ್ಲ ಇನ್ನೊಂದು 7-8 ಜನ ನಾವು ಉಳ್ಕೊಂಡಿದ್ದೀವಿ ಅಷ್ಟೇ. ಇನ್ನು ಹಳೆ ವಿದ್ಯಾರ್ಥಿಗಳೆಲ್ಲ ಹೋಗ್ಬಿಟ್ಟಿದ್ದಾರೆ. ಆದರೆ ಗುರು ಕುವೆಂಪು ಅವರು ಅವರ ನಾಡಗೀತೆಯನ್ನು ಹಾಡಿದರಲ್ಲ, ಈಗ ನಮ್ಮ ಇಲ್ಲಿ ವಿದ್ಯಾರ್ಥಿಗಳಲ್ಲಿ ಎಷ್ಟು ಚೆನ್ನಾಗಿ ಹಾಡಿದರು. ಆ ನಾಡಗೀತೆ ರೂಪ ಪಡೆಯುವ ಸಂದರ್ಭದಲ್ಲಿ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿಯಾಗಿದ್ದಾಗ, ಶ್ರೀ ಜಿ ನಾರಾಯಣವರು ಅಧ್ಯಕ್ಷರಾಗಿದ್ದಾಗ ಇದನ್ನು ನಾಡಗೀತೆ ಮಾಡಿದ್ದು. ಅದಕ್ಕೆ ಮೊದಲು ಅವರು ಕುವೆಂಪು ಅವರು ಬರೆದು ಆಗಲೇ 36ನೇ ಇಸ್ವಿ, ಒಂದು ತುಂಬ ವರ್ಷ ಆಗಿತ್ತು. ಆದರೆ ಬಹಳ ಆಲೋಚನೆ ಮಾಡಿ ಈ ನಾಡಿಗೆ ಒಂದು ಗೀತೆ ಇರಬೇಕು, ಯಾವ ಗೀತೆ ಹೇಳಿದರೆ ಇಡೀ ನಾಡು ಸ್ಪಂದಿಸಬೇಕೋ ಅಂಥದ್ದನ್ನು ಆರಿಸ್ಕೊಳ್ಬೇಕು ಅನ್ನೋದನ್ನ ಅನೇಕ ಸಾಹಿತಿಗಳನ್ನು, ಕಲಾವಿದರನ್ನು, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ತಮ್ಮ ಬದುಕನ್ನು ವಿನಿಯೋಗಿಸ್ತಾ ಇರ್ತಕ್ಕಂಥ ಹಿರಿಯರನ್ನೆಲ್ಲ ಸಮಾವೇಶ ಮಾಡಿ ಒಂದು ನಿರ್ಣಯಕ್ಕೆ ಬಂದು, ಚತುರ್ವೇದಿಯವರು ನಮಗೆ ರಾಜ್ಯಪಾಲರು, ಗವರ್ನರ್ ಆಗಿದ್ದ ಕಾಲದಲ್ಲಿ ಇದನ್ನು ಈ ರೀತಿ ಮಾಡೋದಕ್ಕೆ ಸಾಧ್ಯವಾಯಿತು. ಇಲ್ಲಿ ಬರುವಾಗ ನಮ್ಮ ವಿಶ್ವವಿದ್ಯಾಲಯದ ಆವರಣದೊಳಕ್ಕೆ ಇನ್ನೇನು ಪ್ರವೇಶಿಸಿದ ತಕ್ಷಣ ನಾನು ಮಾಡಿದ ಮೊದಲನೇ ಕೆಲಸ ಅಂತಂದರೆ, ನಮ್ಮ ಕಾರಿನ ಗಾಜಿನ ಕಿಟಕಿಗಳನ್ನೆಲ್ಲ ತೆಗೆದು ಇಲ್ಲಿರುವ ಸುಂದರವಾದ ನಿಸರ್ಗದತ್ತವಾದ ಪ್ರಕೃತಿ ಕರುಣಿಸಿದಂತಹ ಗಾಳಿನ ಎಲ್ಲಿ ಸಿಗಬೇಕ್ರಿ ಈ ಗಾಳಿ? ಬೆಂಗಳೂರಿನಲ್ಲಿ ಸಿಗುತ್ತಾ? ಆಕ್ಸಿಜನ್ ಎಷ್ಟು ಕೊಡುವ, ಸುಮಾರು 1 ಕಿಲೋಮೀಟ್ರ್ ಇದೆಯಾ ಸುರೇಶ್ ಅದು ಒಳಗೆ ನೋಡ್ತಾ ನನಗೆ ಭಾಷಣನೂ ಬೇಡ, ಕಾರ್ಯಕ್ರಮ ಬೇಡ, ಇದನ್ನು ನೋಡ್ಕೊಂಡು ಹಂಗೆ ವಾಪಸ್ ಹೋಗ್ಬೇಡ. ನಾನು ಅಷ್ಟು ನನ್ನ ಹಾಗೆ ವಯಸ್ಸಾದವರು ಒಬ್ಬನ್ನ ಪಾಪ ಅವ್ರಿಗೆ ಹೃದಯದ ತೊಂದರೆ ಬಂತು, ಆಕ್ಸಿಜನ್ ಇದು ಕೊರತೆಯಾಗಿ ತೊಂದರೆಯಾಗಿ ಆಸ್ಪತ್ರೆಗೆ ಸೇರಿಸಿದ್ರು. ಒಂದು 5 ದಿವಸ ಆದಮೇಲೆ ಆಕ್ಸಿಜನ್ ಎಲ್ಲ ಕೊಟ್ಬಿಟ್ಟು ಆಮೇಲೆ ಇನ್ನು ನೀವು ಮನೆಗೆ ಹೋಗ್ಬೋದು ಅಂತ ಬಿಲ್ ಕೊಟ್ಟರು. 1.5 ಲಕ್ಷ ರೂಪಾಯಿ ಆಗಿತ್ತು. 1.5 ಲಕ್ಷ ರೂಪಾಯಿ. ಅದನ್ನು ನೋಡಿಬಿಟ್ಟು ಆತ ಗುಳೋ ಅಂತ ಒಳಗೆ ಶುರು ಮಾಡ್ದ. ಡಾಕ್ಟ್ರು ತಿಳ್ಕೊಂಡ್ರು, ಪಾಪ ಇವ್ರಿಗೆ ದುಡ್ಡಿನ ತೊಂದರೆ ಇರ್ಬೋದು, ಆಗಲಿ ನೀವು ಅಳಬೇಡಿ ಯಜಮಾನ್ರೆ, ನಿಮ್ಗೊಂದು 10,000 ರೂಪಾಯಿ ಬೇಕಾದ್ರೆ ನಾವು ಕನ್ಸೆಷನ್ ಕೊಡ್ತೀವಿ ಅಂತ. ಆಗ ಯಜಮಾನ್ರು ಹೇಳಿದರು, ಡಾಕ್ಟ್ರೇ ನಾನು ಹತ್ತಿದ್ದು ಈ ಬಿಲ್ಗೋಸ್ಕರ ಅಲ್ಲ, ಒಂದು 5 ದಿವಸ ಆಕ್ಸಿಜನ್ ಕೊಟ್ಟಿದ್ದಕ್ಕೆ ನನಗೆ 1.5 ಲಕ್ಷ ರೂಪಾಯಿ ಚಾರ್ಜ್ ಮಾಡಿದ್ದೀನಿ. ನಾನು 80 ವರ್ಷ ಆಕ್ಸಿಜನ್ ದೇವರು ನಿಸರ್ಗ ಪ್ರಕೃತಿ ಕೊಟ್ಟಿದ್ದಾರಲ್ಲ, ಅವನಿಗೆ ನಾನೇನು ಬಿಲ್ ಕೊಡಲಿ ಅಂತ ನಾನು ಯೋಚನೆ ಮಾಡ್ತೀನಿ, ಅವನು ಕೊಟ್ಟನೆಲ್ಲ ಅಂತ. ಅಂತಹ ಆಕ್ಸಿಜನ್ ಆವರಣದಲ್ಲಿರುವ ನೀವು ನಿಮಗೇನೂ ತೊಂದರೆ ಆಗಲ್ಲ, ನೀವು ಎಲ್ಲ ಸೆಂಚುರಿ ನಾಟ್ ಔಟ್ ಆಗ್ತೀರಿ. ಯಾಕೆಂದರೆ ಪ್ರತಿನಿತ್ಯ ಈ ಇದನ್ನು ಆಸ್ವಾದಿಸ್ಕೊಂಡು ಉಸಿರಾಡ್ತಾ ಉಚ್ಛ್ವಾಸ ನಿಶ್ವಾಸ ಮಾಡ್ತಾ ಬಂದಿದ್ದೀರಿ. ರಾಜ್ಯೋತ್ಸವದ ಸಂದರ್ಭದಲ್ಲಿ ಹೇಳಬೇಕಾದಂಥ ಮಾತುಗಳು ಸಾಕಷ್ಟು ಇರುತ್ತೆ. ಏಕೆಂದರೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಅದರ ಅಧ್ಯಕ್ಷ ಆಗಿದ್ದನ್ನೆಲ್ಲ ಹೇಳಿದರು. ನಾವು ಅನೇಕ ಕಾರ್ಯಕ್ರಮಗಳು ಮಾಡ್ತಾಯಿದ್ವಿ. ಅದರ ರಾಜ್ಯೋತ್ಸವದ ಕಾರ್ಯಕ್ರಮ ವೈಶಿಷ್ಟ್ಯ ಏನು ಅಂದರೆ, ನಮ್ಮ ಹಿರಿಯರು ನಮಗೆ ಬಿಟ್ಟು ಹೋಗಿರ್ತಕ್ಕಂಥ ಈ ಸುಂದರವಾದ ಕನ್ನಡ ನಾಡು, ಎಂಥ ಸುಂದರವಾದ ಕನ್ನಡ ನಾಡು, ಎಷ್ಟು ಶ್ರೀಮಂತಿಗೆ. ಯಾವ ಕ್ಷೇತ್ರಕ್ಕೆ ನಾವು ಪ್ರವೇಶಿಸಿದ್ರು ಕೂಡ ಎಲ್ಲ ಕ್ಷೇತ್ರದಲ್ಲಿ ಕೂಡ ಸಮೃದ್ಧವಾದ ಒಂದು ಇತಿಹಾಸ ಉಳ್ಳಂತಹ, ಪರಂಪರೆ ಉಳ್ಳಂತಹ, ಸುದೀರ್ಘವಾದಂತಹ ಹಿರಿಯರು ಕಟ್ಟಿದಂತಹ ನಾಡು ಕನ್ನಡ ನಾಡು. ನಾನು ಇವತ್ತಿನ ಈ ಸಭೆ ನೋಡಿ ಸ್ಫೂರ್ತಿ ಬಂದು ನಮ್ಮ ಕನ್ನಡ ಪರಂಪರೆಯ ಒಂದು 2-3 ಭಾಗಗಳನ್ನ ಮಾತ್ರ ಹೇಳಿದರೆ ನಮಗೆ, ಯಾಕಂದರೆ ಕನ್ನಡ ಅನ್ನೋದು ನಮಗೆ ಹೃದಯ. ನೋಡಿ, ಈ ದೇಹದಲ್ಲಿ, ಎಲ್ಲರ ದೇಹದಲ್ಲಿ, ನಮ್ಮ ದೇಹದಲ್ಲಿ, ಮನುಷ್ಯ ದೇಹದಲ್ಲಿ 75% ಇರೋದು ನೀರು 75 ಭಾಗ, ಇನ್ನು ಉಳಿದು 20 ಭಾಗ ಎಲ್ಲ ರಕ್ತ ಇರತಕ್ಕಂಥದ್ದು. ಅಂದರೆ ಏನಾಯಿತು, ನಮಗೇನಾದರೂ ಒಂದು ಮುಳ್ಳು ಚುಚ್ಚಿದರೆ, ಒಂದು ಗಾಯ ಆದರೆ ನಮಗೆ ನೀರು ಬರಬೇಕು ತಾನೆ, ನೀರು ಬರಲ್ಲ, ರಕ್ತ ಬರುತ್ತೆ. ಆದರೆ ನಮ್ಮ ಹೃದಯಕ್ಕೇನಾದರೂ ಸ್ವಲ್ಪ ತೊಂದರೆ ಆದರೆ ತಕ್ಷಣ ಕಣ್ಣಲ್ಲಿ ನೀರು ಬರುತ್ತೆ. ಕನ್ನಡ ನಮ್ಮ ಹೃದಯ ರೀ. ನಮಗೆ ಅದು
ನಮಗೆ ಅದಕ್ಕೆ ತೊಂದರೆ ಆಗೋದನ್ನು ಸಹಿಸ್ಕೊಳ್ಳೋದಿಲ್ಲ ಅನ್ನುವ ದೃಷ್ಟಿಯಿಂದ ನೋಡಿ ಎಲ್ರಿಗೂ ಇಡೀ ಇದೇ ಬಣ್ಣ ಕಾಣ್ತದೆ. ಹೀಗೆ ವರ್ಣರಂಜಿತವಾದಂಥ ಕನ್ನಡ ನಾಡಿನ ವೈಭವವನ್ನು ಮೊದಲ ಹಂತದಲ್ಲಿ ಅದಕ್ಕೆ ಎತ್ತರವನ್ನು ಕೊಟ್ಟವರು, ವ್ಯಾಪ್ತಿಯನ್ನು ಕೊಟ್ಟವರು, ಅನನ್ಯತೆಯ ವೈಭವ ವಿಸ್ತಾರ ಮಹತ್ವ ಕೊಟ್ಟವರು ಅಲ್ಲಿ ಕವಿರಾಜ ಮಾರ್ಗ. ತಾವು ಕೇಳಿರ್ತೀರಿ, ಶ್ರೀ ವಿಜಯ ಬರೆದಂಥ ರಾಷ್ಟ್ರಕೂಟರು. ಇಟ್ ವಾಸ್ ಅನ್ ಇಂಪೀರಿಯಲ್ ಡೈನಾಸ್ಟಿ. 200 ವರ್ಷ ಈ ಕರ್ನಾಟಕವನ್ನು ಅದನ್ನು ವೈಭವದಿಂದ ಯಶಸ್ವಿಯಾಗಿ ಆಳಿ ಜಗತ್ತಿನ ಅನೇಕ ಭಾಗಕ್ಕೆ ಇದರ ಕೀರ್ತಿಯನ್ನು ಪಸರಿಸಿದಂತಹ ಒಂದು ಮಹಾ ಸಾಮ್ರಾಜ್ಯ ರಾಷ್ಟ್ರಕೂಟ ಸಾಮ್ರಾಜ್ಯ. ಅವರಲ್ಲಿ ಭಾಳ ಪ್ರಮುಖನಾದಂತಹ ಚಕ್ರವರ್ತಿ ಅಮೋಘವರ್ಷ ನೃಪತುಂಗ. ಅವನ ಆಸ್ಥಾನದಲ್ಲಿದ್ದಂತಹ ಅನೇಕ ಕವಿಗಳಲ್ಲಿ ಪ್ರಮುಖನಾದಂಥ ಶ್ರೀ ವಿಜಯ ಕವಿರಾಜ ಮಾರ್ಗ ಅಂತ ಬರೆದಿದ್ದಾನೆ. ಅದನ್ನು ನಾನು ಹೆಚ್ಚು ನನಗೆ ಕುಲಪತಿಗಳು ಸುರೇಶ್ ಅವ್ರನ್ನ ಕೇಳಿದೆ ನಾನು ಎಷ್ಟೊತ್ತು ಮಾತಾಡಬೇಕು ಅಂತ. ಅವರು ಇಲ್ಲ, ನಿಮಗೆ ಸಮಯ ಹೇಳೋದುಂಟೆ, ಎಷ್ಟೊತ್ತಾದರೂ ಮಾಡೋಂಥ ಔದಾರ್ಯದ ಮಾತು, ಅದನ್ನು ನಿಜ ಅಂತ ತಿಳ್ಕೊಬಾರ್ದು. ಆಮೇಲೆ ನಾನು ಒತ್ತಾಯಿಸಿ. ಅದರಿಂದ ಆ ಶ್ರೀ ವಿಜಯ ಅವನೇನು ಹೇಳಿದ್ದಾನೆ ಅಂದರೆ, ಒಂದು ಪದ್ಯ ಮಾತ್ರ ನಾನು ನಿಮಗೆ, ಕಸವರಮೆಂಬುದು ನೆರೆ ಸೈರಿಸಲಾರ್ಪೊಡೆ ಪರ ವಿಚಾರಮುಮಂ ಪರಧರ್ಮಮುಮಂ. ಕಸವರ ಅಂದರೆ ಚಿನ್ನ ಅಂತ. ಚಿನ್ನ ಎಲ್ಲರೂ ಮನೆಯಲ್ಲೇ ಹೆಂಡ್ತಿನೇ ಚಿನ್ನ ಅಂತ ಯಾಕೆ ಕರೆಯೋದು ಅಂದರೆ ಅದು ಬಹಳ ಬೆಲೆ ಬಾಳ್ತಕ್ಕಂಥದ್ದು. ಬಂಗಾರ ಯಾವಾಗಲೂ ಬೆಲೆ ಹೆಚ್ಚು ಗ್ರಾಫ್ನಲ್ಲಿ ಮೇಲಕ್ಕೆ ಹೋಗ್ತಾ ಇರ್ತಕ್ಕಂಥ ಲೋಹ ಯಾವುದಪ್ಪ ಅಂದರೆ ಚಿನ್ನ. ಆದರೆ ಆ ಚಿನ್ನಕ್ಕೆ ಡೆಫಿನಿಷನ್ ಇವನು ಬೇರೆ ಕೊಡ್ತಾನೆ. ಅವನು ಕಸವರಮೆಂಬುದು ಚಿನ್ನ ಅನ್ನೋದು ಯಾವುದಪ್ಪ ಅಂತ ನೀವು ಪ್ರಶ್ನೆ ಹಾಕಿದರೆ ಅವನ ಉತ್ತರ ಏನು ಅಂದರೆ, ನೆರೆ ಅಂದರೆ ಸಂಪೂರ್ಣವಾಗಿ ಚೆನ್ನಾಗಿ ಸೈರಿಸಲಾರ್ಪೊಡೆ, ಒಂದು ಸಹನ ಗುಣ ಇದ್ದರೆ ಯಾವುದಕ್ಕೆ, ಪರಧರ್ಮವಂ ಪರವಿಚಾರವಂ. ಯಾರೋ ಒಬ್ಬರು ನನ್ನಂಥವರು ಬೇರೆ ಒಂದು ಧರ್ಮವನ್ನು ಕುರಿತು ಮಾತಾಡ್ತಾ ಇದ್ದಾರೆ. ಆ ಧರ್ಮದ ಬಗ್ಗೆ ನಮಗೆ ಆಸಕ್ತಿ ಇಲ್ಲ, ನಾನು ಆ ಧರ್ಮಕ್ಕೆ ಸೇರಿದವನಲ್ಲ ಅಂತ ಸಭೆಗೆ ನಾನು ಯೋಚನೆ ಮಾಡಿ ಅವನು, ಸರ್ ನಾನು ಐ ವಿಲ್ ವಾಕೌಟ್ ಅಂತ ಹೊರಗಡೆ ಹೋಗೋದಲ್ಲ, ಆ ಧರ್ಮವನ್ನು ತನ್ನದಲ್ಲದೇ ಇದ್ದರೂ ಕೂಡ ಬೇರೆಯವ್ರದ್ದಾಗಿದ್ದರೂ ಕೂಡ ಕುಳಿತುಕೊಂಡು ಕೇಳುವ ಒಂದು ಸಹನೆ, ಒಂದು ಶಾಂತಿ, ಆ ಗುಣ ಇರಬೇಕು. ಅದೇ ಚಿನ್ನ ಅಂತ ಗುಣ. ಭಾಷಣ ಮಾಡ್ತಾ ಇದ್ದಾರೆ ಒಬ್ಬರು, ಯಾವುದೋ ಒಂದು ಸಿದ್ಧಾಂತವನ್ನು ಹೇಳ್ತಾ ಇದ್ದಾರೆ, ಮಾರ್ಕ್ಸ್ವಾದೋ ಮತ್ತೊಂದನ್ನು ಹೇಳ್ತಾ ಇದ್ದಾರೆ. ವಿ ಡು ನಾಟ್ ಸಬ್ಸ್ಕ್ರೈಬ್ ಟು ದಟ್. ನನಗಿಷ್ಟ ಇಲ್ಲ, ನನಗೆ ಆ ಸಿದ್ಧಾಂತ ನಾನು ಒಪ್ಪೋದಿಲ್ಲ ಅಂತಂದ್ಬಿಟ್ಟು ನಮಗಿಷ್ಟ ಇಲ್ಲ ಅನ್ನೋ ಕಾರಣಕ್ಕೆ ಪ್ರತಿಭಟಿಸೋದಾಗಲಿ ಎದ್ದೋಗೋದಾಗಲ್ಲ. ಅದಕ್ಕೆ ನಾವು ಒಪ್ಕೊಂಡು ಅದನ್ನು ಫಾಲೋ ಮಾಡದೇ ಇರ್ಬೋದು, ಆದರೆ ಕೇಳುವ, ಬಂದ ಅತಿಥಿಯ ಮಾತನ್ನು ಕೇಳುವ ಒಂದು ಸೌಜನ್ಯ, ಒಂದು ಗುಣ, ಸದ್ಗುಣ, ಶಾಂತಿ, ಸಹನೆ ಇರಬೇಕು ಅಂತ. ಇದೆಲ್ಲ ನೋಡಿಕೊಂಡೇ ಕುವೆಂಪು ಅವರು ಬರೆದದ್ದು ಏನಂದರೆ, ನಾಡಗೀತೆ ಈಗ ಹಾಡಿದ್ರಲ್ಲ, ಸರ್ವ ಜನಾಂಗದ ಶಾಂತಿಯ ತೋಟ. ನಮ್ಮ ಕರ್ನಾಟಕ ಎಲ್ಲ ಜನಾಂಗದವರು ಇಲ್ಲಿದ್ದಾರೆ, ಮತೀಯ ವಿರಸವಿಲ್ಲದೆ. ಸೊ ಅಲ್ಲಿ ಆಗಾಗ ಅವಾಗಲೂ ಒಮ್ಮೆ ಅದು ಸಿಡಿಬಹುದು, ಅದಕ್ಕೆ ಅಂಥದ್ದು ಆಗದ ಹಾಗೆ ಬಹುಕಾಲ ಶಾಂತಿಯಿಂದ ಸೌಹಾರ್ದದಿಂದ ಬಾಳ್ತಕ್ಕಂಥ ಒಂದು ಪ್ರದೇಶ ಇದಿರ್ತಕ್ಕಂಥದ್ದು. ಆದ್ದರಿಂದ ಇಂಥ ಪರಂಪರೆಯಲ್ಲಿ ಬಂದಂತಹ ಕವಿರಾಜ ಮಾರ್ಗದ ಅನಂತರ ಬಂದಂತಹ ಕವಿ, ಮಹಾಕವಿ, ಕವಿಗಳ ಕವಿ ಪಂಪ. ನಮ್ಮ ಕುವೆಂಪು ಅವ್ರಿಗೂ ತುಂಬ ಸ್ಫೂರ್ತಿ. ನೀವು ಇಲ್ವ, ಆ ಕುವೆಂಪು ಅವ್ರ ಪ್ರತಿಮೆ ಅದೆಲ್ಲ ಮಾಡಿದ್ದು ಭಾಳ ಅನೇಕ ವಿಶ್ವವಿದ್ಯಾಲಯದಲ್ಲಿ ಇಲ್ಲ. ಅದರಿಂದ ಅದನ್ನು ನೋಡಿಕೊಂಡು ರಂಗಪ್ಪನವರು ಮೈಸೂರು ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಆಗಿದ್ದ ಮತ್ತು ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ 100 ವರ್ಷ ಆದ ಸಂದರ್ಭದಲ್ಲಿ, ಯಾಕಂದರೆ ಮೈಸೂರು ವಿಷಯ ತಡವಾಗಿ ಬ್ರಿಟಿಷರು ಆಳ್ತಾ ಇದ್ದಂತಹ ಕಾಲದಲ್ಲಿ ಇಡೀ ಇಂಡಿಯಾನ ಒಂದು ಭೌಗೋಳಿಕ ವ್ಯಾಪ್ತಿಯನ್ನು ನೋಡಿ 3 ವಿಶ್ವವಿದ್ಯಾಲಯಗಳನ್ನ ಪ್ರಾರಂಭಿಸಿದರು 150 ವರ್ಷದ ಹಿಂದೆ. ಅದರಲ್ಲಿ ಒಂದು ಕಲ್ಕತ್ತಾದಲ್ಲಿ ಮಾಡಿದರು, ಆ ದಿಕ್ಕಿಗೆ ಪೂರ್ವ ದಿಕ್ಕಿಗೆ. ಇನ್ನೊಂದು ಪಶ್ಚಿಮ ದಿಕ್ಕಿಗೆ ಮುಂಬೈ ವಿಶ್ವವಿದ್ಯಾನಿಲಯ ಮಾಡಿದರು. ದಕ್ಷಿಣ ಭಾರತಕ್ಕೆ ಚೆನ್ನೈ ವಿಶ್ವವಿದ್ಯಾನಿಲಯ ಮಾಡಿದರು. ಕರ್ನಾಟಕದವರು, ಮೈಸೂರು ಹಳೆ ರಾಜ್ಯದವರು ಅದೆಲ್ಲ ಓದಬೇಕಾದ್ರೆ ಉತ್ತರ ಕರ್ನಾಟಕದವರು ಮುಂಬೈ ವಿಶ್ವವಿದ್ಯಾನಿಲಯಕ್ಕೆ ಹೋಗೋರು, ಇನ್ನು ಉಳಿದವರೆಲ್ಲ ಚೆನ್ನೈ ವಿಶ್ವವಿದ್ಯಾನಿಲಯಕ್ಕೆ ಹೋಗೋರು. 1915-16ನೇ ಇಸ್ವಿಯಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯ ಪ್ರಾರಂಭ ಆಯಿತು. ಅದರ
ಕನ್ನಡ MA 22ನೇ ಇಸ್ವಿಯಲ್ಲಿ ಪ್ರಾರಂಭವಾಯಿತು. ಅದರ ಮೊದಲನೇ ಬ್ಯಾಚಿಗೆ ಸೇರಿದವರು ಕುವೆಂಪು ಅವರು. ನಾನು ಹೇಳೋದಕ್ಕೆ ಕೊಟ್ಟಿದ್ದು ಅಂತಹ ಕುವೆಂಪುಗೆ ಸ್ಫೂರ್ತಿ ಕೊಟ್ಟ ಕವಿ ಎಂದರೆ ಪಂಪ. ಅವನು 2 ಕಾವ್ಯ ಬರೆದಿದ್ದಾನೆ. ಅದರಲ್ಲಿ ವಿಕ್ರಮಾರ್ಜುನ ವಿಜಯ 16 ಆಶ್ವಾಸ ಮತ್ತು 1400 ಪದ್ಯ ಇದೆ. ಅದರಲ್ಲಿ ಮನುಷ್ಯರ, ಕನ್ನಡಿಗರ ಮತ್ತು ಮನುಷ್ಯರ ಯಾರಪ್ಪ ಅಂತ ಒಂದು ಡೆಫಿನೇಷನ್, ಒಂದು ವ್ಯಾಖ್ಯಾನ, ವಿವರಣೆ ಕೊಡ್ತಾನೆ. ಅವನು ಚಾಗದ ಭೋಗದ ಅಕ್ಕರದ ಗೇಯದ ಗೊಟ್ಟಿ ಅಲಂಪಿ ನಿಂಪುಗಳ್ಗಾಗರಮಾದ ಮಾನಸರೇ ಮಾನಸರ್ ಅಂಥವರೇನಾಗಿಯುಮೇನೋ ತೀರ್ಥಪುದೆ ತೀರದೊಡಂ ಪುಟ್ಟುವುದು ನಂದನದೋಳ್ ಬನವಾಸಿ ದೇಶದೋಳ್ ಕೋಗಿಲೆಯಾಗಿ ಮೇನ್. ಮನುಷ್ಯನಿಗೆ ಇಷ್ಟು ಗುಣ ಇದ್ದರೆ ಸಾಕಂತೆ ಅವನು ಹೇಳ್ತಾನೆ. ಅದರಲ್ಲಿ ಒಂದನೇದೇನೆಂದರೆ ಚಾಗ ಅನ್ನೋದು ಕನ್ನಡದ ತದ್ಭವ ರೂಪ, ಅದರ ಮೂಲ ರೂಪ ಸಂಸ್ಕೃತದ ತ್ಯಾಗ. ಒಂದು ತ್ಯಾಗ ಗುಣ ಇರಬೇಕು ಎಲ್ಲ ನಾವು ಇಟ್ಕೊಳ್ಳೋಣ. ಆದರೆ ಲಿವ್ ಆ್ಯಂಡ್ ಲೆಟ್ ಲಿವ್, ನೀನು ಬದುಕಪ್ಪ, ಆದರೆ ಬೇರೆಯವರು ಬದುಕೋದಕ್ಕೂ ಅವಕಾಶ ಕೊಡು. ಜೀವೋ ಜೀವಸ್ಯ ಜೀವಿತಂ. ಚಾಗದ ಭೋಗದ, ಇದು ಎಲ್ಲ ಕೊಟ್ಟೋಗ್ಬಿಟ್ರೆ ನಾನು ಅನುಭವಿಸೋದೇನೆಂದರೆ, ಇಲ್ಲ, ನೀನು ಚೆನ್ನಾಗಿ ಅನುಭವಿಸ್ಬೇಕು, ಭೋಗ ಪಡಬೇಕು, ಎಲ್ಲ ನಿನ್ನ 5 ಇಂದ್ರಿಯಗಳಿಗೆ ತೃಪ್ತಿ ಕೊಡುವ ರೀತಿಯಲ್ಲಿ ಬಹಳ ಸಮೃದ್ಧವಾದ ಜೀವನವನ್ನು ನೀನು, ಭೋಗವನ್ನು ಅನುಭವಿಸು ನೀನು. ಚಾಗದ ಭೋಗದ ಅಕ್ಕರದ, ಎಷ್ಟಿದ್ರೂ ವಿದ್ಯೆ ಇರಬೇಕು. ಎಲ್ಲನೂ UAS ಅಗ್ರಿಕಲ್ಚರ್ ಯೂನಿವರ್ಸಿಟಿಗೆ ಹೋಗ್ಬೇಕು ಅಂತೇನು, ಯಾವ ಯೂನಿವರ್ಸಿಟಿಗೆ ಹೋಗು, ನೀನು ಒಂದು ವಿದ್ಯೆ ಅಕ್ಷರ ಕಲ್ತ್ಕೊಂಡು ನೀನು ನಿನ್ನ ಎದೆಗೆ ಬಿದ್ದ ಅಕ್ಷರಗಳು ಇರಲಿ ಅಂತೇಳಿ. ಚಾಗದ ಭೋಗದ ಅಕ್ಕರದ ಗೇಯದ, ಇಷ್ಟೆಲ್ಲ ಇದ್ರೂ ಅದಕ್ಕೊಂದು ಕ್ರೌನಿಂಗ್ ಗ್ಲೋರಿ ಏನಪ್ಪ ಅಂದರೆ ಸಂಗೀತದ ಒಂದು ಗುಣನೂ ಇರಬೇಕು. ಈಗ ಹಾಡಿದ್ರು ನಮ್ಮ ಸಾಧ್ವಿನ್ ಕೊಪ್ಪ ಅವರು ಹಾಡಿದ್ರು ಒಂದು ಸಂಗೀತ. ನಾವು ಹಾಡಕ್ಕೆ ಬರದೇ ಇದನ್ನು ಕೇಳೋ ಸಾಮರ್ಥ್ಯ ಇದ್ಕೊಂಡು ಸಂಗೀತ ಆಸ್ವಾದ. ಚಾಗದ ಭೋಗದ ಅಕ್ಕರದ ಗೇಯದ ಗೊಟ್ಟಿ ಅಂದರೆ ಗೋಷ್ಠಿ ಅಂತ. ಗೋಷ್ಠಿ ಅಂದರೆ 10 ಜನ, 100 ಜನ, 1000 ಜನ ಸೇರೋದು. ಈಗನೇ ಇದು ಒಂದು ಗೋಷ್ಠಿ. ಗೋಷ್ಠಿಯಲ್ಲಿ ಯಾರು ಸೇರಬೇಕು ಅಂತ ಅದಕ್ಕೆ ರೈಡರ್ ಕಂಡೀಷನ್, ನಿಯಮಗಳಿವೆ. ಏನೆಂದರೆ ಸಮಾನ ವಯಸ್ಕರು, ಸಮಾನ ವಿದ್ಯೆ ಇರ್ತಕ್ಕಂಥವ್ರು, ಸಮಾನ ಅಭಿರುಚಿ ಆಸಕ್ತಿಗಳು ಉಳ್ಳತಕ್ಕಂಥವರು, ಸಮಾನ ಪರಿಸರದಿಂದ ಇದೆಲ್ಲ ಉಂಟು. ಅಂಥವರೆಲ್ಲ ಸೇರಿ ಸಂತೋಷದಿಂದ ಸಮಯ ಕಳೀತಕ್ಕಂಥದ್ದು ಗೋಷ್ಠಿ. ಹೀಗೆ ಜೀವನಕ್ಕೆ ನಮಗೆ ಸಾರ್ಥಕತೆಯನ್ನು ತಂದು ಕೊಡಬೇಕಾದ್ರೆ ನಮಗೆ ತ್ಯಾಗ ಗುಣ, ಅನುಭವಿಸ್ತಕ್ಕಂಥ ಒಂದು ಭೋಗ ಆಸಕ್ತಿಗಳು, ಆಮೇಲೆ ಉಳಿದ ವಿದ್ಯೆ, ಸಂಗೀತ ಇದೆಲ್ಲ ಇರಬೇಕು. ಇವು ಇದ್ದರೆ ನಮ್ಮ ಬದುಕಿಗೆ ಒಂದು ಆನಂದ ಬರುತ್ತೆ. ಅದರಿಂದ ಏನು ಪ್ರಯೋಜನ ಆಗುತ್ತೆ ಅಂದರೆ, ನಾವು ಎಲ್ಲಿದ್ದರೂ ಈಗ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ನಾವು ಎಲ್ಲೋ ಉತ್ತರ ಕರ್ನಾಟಕದಲ್ಲೋ ಅಥವಾ ಇನ್ನೊಂದು ಉತ್ತರ ಭಾರತದಲ್ಲೋ ಅಥವಾ ಅಮೇರಿಕದಲ್ಲೋ ಎಲ್ಲೇ ಇರಬೇಕು. ಅದಕ್ಕೆ ಕುವೆಂಪು ಹೇಳಿದೆ, ನೀನು ಎಲ್ಲಿದ್ದರೂ ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಎಲ್ಲಾದರೂ ಇರು ಅಂದರೆ ಕರ್ನಾಟಕದಲ್ಲಿ ಇರಬೇಡ, ಇನ್ನೆಲ್ಲಾದರೂ ಇರು ಅಂತಲ್ಲ, ಕರ್ನಾಟಕದಲ್ಲೂ ಇರು, ಬೇರೆ ಕಡೆಯೂ ಇದ್ರೂ ಕೂಡ ಈ ಭಾವನೆ ನಿನ್ನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅದಕ್ಕೆಲ್ಲ ವಿವರಣೆಯನ್ನು ಕೊಟ್ಟು, ನೀನೇರುವ ಮರ ಶ್ರೀಗಂಧ, ಅದೆಲ್ಲ ಸಹ್ಯಾದ್ರಿ ಬೆಟ್ಟ ನೀನು ಮುಟ್ಟೋದು ಶ್ರೀಗಂಧ ಆಗತ್ತೆ, ನೀನು ಕುಡಿಯೋದು ಕಾವೇರಿ ಆಗತ್ತೆ, ಅದೆಲ್ಲ ಹೇಳಿದ್ದಾರೆ ಅವರು. ಆದರೆ ಈ ಗುಣಗಳನ್ನೆಲ್ಲ ಇನ್ನೊಂದೆರಡು ಪದ್ಯ ಹೇಳಿ ಮುಗಿಸ್ಬಿಡ್ತೇನೆ. ಏಕೆಂದರೆ 25 ನಿಮಿಷ ಕುಲಪತಿಗಳ ಮಾತನ್ನು ನಾನು ಮೀರೋದಕ್ಕೆ ಇದು ಅಸೆಂಬ್ಲಿ ಅಲ್ಲ. ಆದ್ದರಿಂದ ನಾವು ಕೊಟ್ಟ ಸಮಯಕ್ಕೆ ಬದ್ಧನಾಗಿ ನಾನು ಪಾಲಿಸ್ಕೊಂಡು ಬಂದಿರತಕ್ಕಂಥದ್ದು. ಅವರು ಹೇಳ್ತಾರೆ, ಅವರು ಈ ಗುಣ ಇದ್ದಂಥ ಸಂದರ್ಭದಲ್ಲಿ ಪಂಪ 2ನೇ ಪದ್ಯ ಹೇಳ್ತಾನೆ, ತೆಂಕಣಗಾಡಿ ಸೋಂಕಿದೊಡಂ ಒಳ್ಳುಡಿ ಗೇಳ್ದೊಡಂ ಇಂಪನಾಡ್ದ ಗೇಯಂ ಕಿವಿವಕ್ಕೊಡಂ ಬಿರಿದ ಮಲ್ಲಿಗೆ ಗಂಡೊಡಂ ವಸಂತೋತ್ಸವ ಮಾದೊಡಂ ಏನೇನೆಂಬೆನ್ ಆ ರಂಕುಶಮಿಟ್ಟೊಡಂ ನೆನವುದೆನ್ನ ಮನಂ ಬನವಾಸಿ ದೇಶ ಕರ್ನಾಟಕಂ. ನಾನು ಕೂಡ ಇನ್ನು ಎಲ್ಲೇ ಆದರೂ ನವಂಬರ್ ಬಂದರೆ ಇವತ್ತಿನ ಸಭೆ ಜ್ಞಾಪಿಸ್ಕೊಳ್ತೀನಿ. UASನವ್ರು ಅಗ್ರಿಕಲ್ಚರ್ ಎಂಥ ಸಭೆ ಏರ್ಪಾಡು ಮಾಡಿದ್ರಪ್ಪ ಅಂತ ಹೇಳಿ ನಾನು ಒಂದು ಜ್ಞಾಪಿಸ್ಕೊಳ್ತೀನಿ. ಅಂದರೆ ಜ್ಞಾಪಕ ಶಕ್ತಿಯ ಈ ಮೆದುಳು ನಮಗೆ ಮನುಷ್ಯನಿಗೆ ಪ್ರಾಪ್ತವಾಗಿದೆಯಲ್ಲ, ಇದು ಕೂಡ ಒಂದು ದೊಡ್ಡ ಭಾಗ್ಯ. ಇವಾಗ ನೋಡಿದ್ದನ್ನು ಹೊರಗಡೆ ಹೋಗ್ತಿದ್ದಂಗೆ ಮರ್ತಾಗೋಂಗೆ ಆಗ್ಬಿಟ್ಟಿದ್ರೆ ಕಷ್ಟ ಆಗೋದು.
ಮತ್ತು ವಾಕ್ ಮತ್ತು ಅರ್ಥ ಇದೆಯಲ್ಲ, ನಾನು ಮಾತಾಡ್ತಾ ಇದ್ದರೆ ಏಕಕಾಲದಲ್ಲಿ ನಿಮ್ಗೆ ಅರ್ಥವಾಗ್ತಾ ಇದೆ. ಒಂದು ವೇಳೆ ಸೃಷ್ಟಿಯಲ್ಲಿ ಇವತ್ತೆಲ್ಲ ನಾನು ಮಾತಾಡಿದ ಬರೀ ಧ್ವನಿ ಮಾತ್ರ ಕೇಳ್ಕೊಂಡು ಹೋಗೋದು, ನಾಳೆ ಅರ್ಥ ಆಗೋಂಗಿದ್ಬಿಟ್ಟಿದ್ರೆ ಹಾಗಿಲ್ಲ. ಏಕಕಾಲದಲ್ಲಿ ಇವೆರಡೂ ಸಾಧ್ಯವಾಗ್ತದೆ. ಹಾಗಿರುವ ಈ ಮನುಷ್ಯನಿಗೆ ತೆಂಕಣ ಗಾಳಿ ಸೋಂಕಿದ ದಕ್ಷಿಣದ ಗಾಳಿ, ಮಲೆಯ ಮಾರುತ, ದಿ ಜಂಟಲ್ ಬ್ರೀಸ್ ಆಫ್ ದಿ ಸೌತ್. ಯಾಕದು ಮುಖ್ಯ ಅಂತಂದರೆ ಅದು ಬೆಟ್ಟಗಳಿಂದ ಅಲ್ಲಿರುವ ಒಳ್ಳೆಯ ಸುಗಂಧ ಭರಿತವಾದಂತಹ ಹೂವುಗಳ ಪರಿಮಳವನ್ನು, ಮರಗಳ ಪರಿಮಳವನ್ನೆಲ್ಲ ನಮಗೆ ತಂದು ದೇಹಕ್ಕೆ ಒಂದು ಸ್ಪರ್ಶ ಕೊಡ್ತದೆ, ಹಿತ ಕೊಡುತ್ತೆ, ಆನಂದ ಕೊಡುತ್ತೆ. ತೆಂಕಣ ಗಾಳಿ ಸೋಂಕಿದೊಡಂ ಒಳ್ಳುಡಿ ಕೇಳ್ದಳು. ಒಳ್ಳೆ ಮಾತು ಇಂಪನಾಡು ಕೇಳಿದ್ರೆ ಆಹಾ, ಇವನು ಕನ್ನಡಿಗನೇ ಇರು, ಇಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾನೆ, ಇಷ್ಟು ಒಳ್ಳೆ ಮಾತು ಹೇಳ್ತಾ ಇದ್ದಾನೆ. ಒಳ್ನುಡಿ ಕೇಳ್ದೊಡಂ ಇಂಪನಾಳದ ಗೇಯಂ ಕಿವಿ ಒಕ್ಕೊಡಂ. ಒಳ್ಳೆ ಸುಗಮ ಸಂಗೀತ, ಸುಮಧುರವಾದ ಹಿತವಾದ ಇದನ್ನು ಕೇಳಿದರೆ ತಕ್ಷಣ ನಮಗೆ ಕನ್ನಡ, ಕರ್ನಾಟಕ, ನಮ್ಮೂರು, ನಮ್ಮ ಹಳ್ಳಿ, ನಮ್ಮ ಗ್ರಾಮ ಅದು ನಮಗೆ ನೆನಪಾಗುತ್ತೆ. ತೆಂಕಣ ಗಾಳಿ ಸೋಂಕಿದೊಡಂ ಇಂಪನಾಳ್ದ ಗೇಯಂ ಕಿವಿ ಒಕ್ಕೊಡಂ ಬಿರಿದ ಮಲ್ಲಿಗೆ ಗಂಡೊಡಂ. ಈ ಮಲ್ಲಿಗೆ ಕರ್ನಾಟಕದ ವಿಶೇಷ. ಮಾವು ಮತ್ತು ಮಲ್ಲಿಗೆ ಅವು ನಮ್ಮ ಸ್ಟ್ಯಾಂಪ್, ನಮ್ಮ ಚಹರೆ ಹೊಂದಿರತಕ್ಕಂತಹ ಕರ್ನಾಟಕದ ವಿಶಿಷ್ಟವಾದ ಇವು. ಆದ್ದರಿಂದ ಆ ಅರಳಿದಂತಹ ಚೆನ್ನಾಗಿ ಸಂಪೂರ್ಣವಾಗಿ ಬಿರಿದಂತಹ ಅರಳಿದಂತಹ ಮಲ್ಲಿಗೆಯ ಸುವಾಸನೆ ನಮಗೆ ಬಂದಾಗುತ್ತೆ. ಎಲ್ಲಿದ್ರೂ ವಸಂತೋತ್ಸವ ಮಾಡೋಣ. ವಸಂತ ಋತು ಬಂದರೆ ಆಗ ಅದರ ಹಬ್ಬವನ್ನು ಆಚರಿಸ್ತಾ ಇದ್ದರು ಬನವಾಸಿ ಆ ಕಡೆ ಎಲ್ಲ 1200 ವರ್ಷದ ಹಿಂದೆ. ಅದನ್ನು ನಾನು ಪಂಪ ಹೇಳ್ತಾನೆ, ನಾನು ಎಲ್ಲೋ ಒಂದು ಕಡೆ ಇವತ್ತಿದ್ದೀನಿ, ಆದರೆ ಇವೆಲ್ಲವೂ ಕೂಡ ನನಗೆ ನೆನಪಾಗೋದು ಒಂದು ಒಳ್ಳೆಯ ಸಂಗೀತ ಕೇಳಿದರೆ, ಒಂದು ಮಲ್ಲಿಗೆ ಹೂವು ಅರಳಿರೋದು ನೋಡಿದರೆ ನನ್ನ ನಾಡು ನೆನಪಾಗುತ್ತೆ ಅಂತ. ಹೀಗೆ ಕನ್ನಡ ನಾಡು, ಕರ್ನಾಟಕ ಪರಂಪರೆಯನ್ನು ನಾವು ನೆನೆಸ್ಕೊಳ್ಳೋದು ಅಂತಂದರೆ ಇತಿಹಾಸದಲ್ಲಿ ಒಂದು ಸುವರ್ಣ ಸಂಪುಟದ ಪುಟಗಳನ್ನು ತಿರುವಿ ಹಾಕಿದಾಗತ್ತೆ. ನಮ್ಮ ದೇಶವನ್ನು ಕಟ್ಟಿದಂಥ ಒಂದು ವೈಭವದ ಪರಂಪರೆ ಯಾರ್ಯಾರು ದುಡಿದ್ರೋ ಅವ್ರನ್ನ ಅರಿತುಕೊಂಡಾಗತ್ತೆ. ಇದನ್ನು ಜ್ಞಾಪಿಸ್ಕೊಳ್ಳೋ ಒಂದು ಸಂದರ್ಭ ಅಂದರೆ ನವಂಬರ್ 56ರಲ್ಲಿ ಏಕೀಕರಣಗೊಂಡಂತಹ ಕರ್ನಾಟಕದ ಸ್ಮೃತಿಯಲ್ಲಿ ಮತ್ತೆ ಹಿಂತಿರುಗಿ ನೋಡಿ ನಮ್ಮ ಹಿರಿಯರು ಬಿಟ್ಟು ಹೋದಂತಹ ವೈಭವದ ಆಸ್ತಿಯನ್ನು ಪರಿಭಾವಿಸ್ತಕ್ಕಂಥ ಒಂದು ಸಂದರ್ಭ. ಕೃಷಿ ವಿಶ್ವವಿದ್ಯಾಲಯದವರು ಕುಲಪತಿಯ ಮತ್ತು ಅಧ್ಯಾಪಕರೆಲ್ಲರ ಪ್ರೊಫೆಸರ್ ನೇತೃತ್ವದಲ್ಲಿ ಇಷ್ಟು ಅರ್ಥಪೂರ್ಣವಾದ, ಭಾಳ ಗಂಭೀರವಾದ, ಬಹುಕಾಲ ನೆನಪಿಟ್ಕೊಳ್ತಕ್ಕಂತಹ, ಈಗ ನೀವು ಇವತ್ತು ಬಿತ್ತಿರುವ ಈ ಅನುಭವ ನನ್ನ ಸ್ಮೃತಿಪಟಲದಲ್ಲಿ ಮರೆಯಲಾಗದ ಮಧುರ ಸ್ಮೃತಿಗಳ ಕಾಳುಗಳನ್ನು ನನ್ನ ಅಂತರಂಗಕ್ಕೆ ನೀವು ಕೊಟ್ಟಿದ್ದೀರಿ. ನಿಮಗೆ ರಾಜ್ಯೋತ್ಸವದ ಶುಭಾಶಯಗಳು. ಆರಂಕುಶವಿಟ್ಟೊಡಂ ನೆನೆವುದೆನ್ನ ಮನಂ ಬನವಾಸಿ ದೇಶಮಂ. ತ್ಯಾಗಕ್ಕೆ, ಭೋಗಕ್ಕೆ, ಅಕ್ಷರಕ್ಕೆ, ಇಂಪಾದ ಗೀತ ಗಾಯನಕ್ಕೆ, ಗೋಷ್ಠಿಗೆ, ಸಂತೋಷಕ್ಕೆ ಅಗಾರವಾದ ಬನವಾಸಿ ದೇಶದಲ್ಲಿ ನೆಲೆಸಿರುವ ಜನರೇ ಧನ್ಯರು ಎಂದು ಹೇಳುತ್ತಾ, ಮನದೊಳಗೆ ಕನ್ನಡ, ಬರೆಯಲು ಕನ್ನಡ, ಮಾತನಾಡಲು ಕನ್ನಡ, ಪ್ರತಿನಿತ್ಯ ಕನ್ನಡ ಎಂದು ಕನ್ನಡದ ನಾಡು ನುಡಿಯ ಜೊತೆಗೆ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದ ಪ್ರಕೃತಿ ಮತ್ತು ಕನ್ನಡ ವಿಮಾನಕ್ಕೆ ಶ್ಲಾಘಿಸಿದ ಡಾಕ್ಟರ್ ಹಂಪ ನಾಗರಾಜಯ್ಯನವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ.